ಎಲ್ಲರಿಗೂ ನಮಸ್ಕಾರ. ನಿನ್ನ ಹೆಸರು ಹೇಳು ಮತ್ತೆ ಇಲ್ಲಿ ಏನು ನಡೀತಿದೆ ಅಂತ ಎಕ್ಸ್ಪ್ಲೇನ್ ಮಾಡು. ಇಲ್ಲಿ ರಾಮನವಮಿ ಆಗ್ತೈತೆ. ಇಲ್ಲಿ PS ಕಾಲೇಜ್ ಮೇನ್ ರೋಡು. ಸೊ ಇದು ನಾವು ಇವಾಗಿನ 1 ಮಂತಿಂದ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ನೀವು ಅಂತ ಗೊತ್ತಾಯಿತು. ಸೊ ಇದು ನೀವು ಇದು ಚಿಕ್ಕ ಇವೆಂಟ್ ಆದ್ರೂ ನಿಮ್ಮ ಪ್ರಿಪ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಈ ಕಾಲದಲ್ಲಿ ರಾಮನವಮಿ ಅಂತ ಫೆಸ್ಟಿವಲ್ ಬರುತ್ತೆ, ಅದು ಎಲ್ಲರಿಗೂ ಗೊತ್ತು. ರಾಮನವಮಿ ಸಂದರ್ಭದಲ್ಲಿ ಮಕ್ಕಳೆಲ್ಲ ಸೇರಿಬಿಟ್ಟು ಕೋಸಂಬರಿ, ಮಜ್ಜಿಗೆ ಮತ್ತು ಪಾನಕನ ಕೊಡ್ತಿದ್ದಾರೆ, ಜನಸೇವೆ ಮಾಡ್ತಿದ್ದಾರೆ. ಇವ್ರು ಎಷ್ಟು ದಿವಸದಿಂದ ಮಾಡ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ಇವ್ರನ್ನ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಕುಶಾಂಕ್ ಅಂತ. ನಾವು ಇಲ್ಲಿ ಹನುಮನಗರದಲ್ಲಿ ಮಾಡ್ತಾ ಇದ್ದೀವಿ. ನಾವು 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಹತ್ರ ಕೋಸಂಬರಿ, ಮಜ್ಜಿಗೆ, ಪಾನಕ ಎಲ್ಲ ಸಿಗತ್ತೆ. ಒಂದ್ಸಲಿ ನಾವು ಮಾಡ್ತಾ ಇರ್ತೀವಿ, ಯಾವಾಗಲೂ ಮಾಡ್ತೀವಿ. ಆದರೆ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವು. ಲಾಸ್ಟ್ ಇಯರೆಲ್ಲ ನೆಕ್ಸ್ಟ್ ಇಯರೆಲ್ಲ ಮಾಡ್ತಾ ಇರ್ತೀವಿ. ಎಲ್ಲ ಇಯರ್ಸು ನೀವು ನೆಕ್ಸ್ಟ್ ಬರೋ ಇಯರ್ಸ್ ಎಲ್ಲ ಮಾಡ್ತಿರ್ತೀವಿ? ಹಾಂ, ಮಾಡ್ತಾ ಇರ್ತೀವಿ. ನಿಮ್ಮ ಹೆಸರು ಮತ್ತು ಇದ್ದು ಡೀಟೇಲ್ಸ್? ನನ್ನ ಹೆಸರು ಚಿರಂಜೀವಿ ಎಂ. ನಾನು 10th ಮುಗಿಸಿ ಇವಾಗ PUCಗೆ ಹೋಗ್ತಾ ಇದ್ದೀನಿ. ನಾವು ಕಳೆದ 3 ವರ್ಷಗಳಿಂದ ರಾಮನವಮಿ ಮಾಡ್ತಾ ಬರ್ತಾ ಇದ್ದೀವಿ. ಇದು ನಮ್ಮದು 3ನೇ ವರ್ಷ. ಸೊ ನಾವು ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿನ ಏನದು ಜನರಿಗೆ ಇದು ಮಾಡ್ತೀವಿ. ಯಾವುದೇ ಒಂದು ಪ್ರಕ್ರಿಯೆ ಮಾಡಬೇಕಾದ್ರೆ ನಾವು ನಮ್ಮ ಹಿರಿಯರ ಸಹಾಯ ಅವ್ರನ್ನ ಅಪ್ರೋಚ್ ಮಾಡ್ತೀವಿ. ಫಸ್ಟು ಅಪ್ರೋಚ್ ಮಾಡಿ ಅವ್ರ ಸಹಾಯ ಪಡೆದೆ ಈ ರಾಮನವಮಿ ಅಂತ ಫೆಸ್ಟಿವಲ್ನ ನಾವು ಮಾಡ್ತೀವಿ. ರಾಮನವಮಿ ಮತ್ತು ನೀವು ಗಣೇಶ ಚತುರ್ಥಿ ಏನೋ ಮಾಡ್ತೀನಿ ಅಂತಂತೀವಿ. ಗಣೇಶ ಚತುರ್ಥಿ ನಾವು ಸೆಪ್ಟೆಂಬರ್ ವೀಕಲ್ಲಿ ಮಾಡ್ತೀವಿ. ಅದು ಹಿರಿಯರು ಹಾಗೂ ಕಿರಿಯರು ಸೇರಿ ಮಾಡುವ ಇದು ಫೆಸ್ಟಿವಲ್. ಸೊ ಇಲ್ಲೇ ಆರ್ಗನೈಸ್ ಮಾಡ್ತೀರಾ? ಈ ಲೊಕೇಶನ್ ಹೇಳ್ಬೋದಾ? ಎಲ್ಲಿ ಆರ್ಗನೈಸ್? ನಾವಿಲ್ಲಿ ಮಾಡೋದು ಹನುಮನ್ ನಗರ, PS ಕಾಲೇಜ್ ಬ್ಯಾಕ್ ರೋಡ್, 18th ಮೇನ್ ರೋಡ್. ಇಲ್ಲಿ ನೀವು ನೀವೇ ಆಗಿ ಪ್ರೋಗ್ರಾಮ್ ಏನಿದೆ ಅದನ್ನು ನೀವು ಇವೆಂಟ್ನ ನೀವೇ ಆಗಿ ಆರ್ಗನೈಸ್ ಮಾಡ್ತಿದ್ದೀರಾ. ಸೊ ನಿಮ್ಗೆ ಹೆಂಗೆ ಅನಿಸ್ತಿದೆ? ಮೊದಲು ನಿಮ್ಮ ಹೆಸರು ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ಹೇಳ್ಬೋದು. ನನ್ನ ಹೆಸರು ಮೇಘನಾ ಅಂತ, ಇವಳು ಕೀರ್ತನ ಮತ್ತು ಇವಳು ಧೀಮೈಷಿ ಅಂತ. ತುಂಬ ಖುಷಿಯಾಗ್ತಿದೆ. 3 ವರ್ಷದಿಂದ ಮಾಡ್ತಿದ್ದೀವಿ. ಇದು ಬೇರೆ ಜನಕ್ಕೂ ತುಂಬ ಹೆಲ್ಪ್ ಆಗ್ತಿದೆ, ನಮಗೂ ತುಂಬ ಖುಷಿ ಆಗ್ತಿದೆ. ಮತ್ತು ಇದೆಲ್ಲ ಹೆಲ್ಪ್ ಮಾಡೋಕ್ಕೆ ತುಂಬ ಕೊಟ್ಟಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ನಾವು ಎವ್ರಿ ಇಯರ್ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮತ್ತು ಏನೇನು ಕೊಡ್ತೀರಾ ನೀವು? 3 ವರ್ಷದಿಂದ ಮಾಡ್ತಿದ್ದೀವಿ. ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ ಕೊಡ್ತೀವಿ. ಇದು ಗಣೇಶ ಚತುರ್ಥಿನೂ ನೀವು ಮಾಡ್ತೀರಾ ಅಂತಂದಿದ್ದೀರಾ. ಯಾವ್ಯಾವ ಫೆಸ್ಟಿವಲ್ಸ್ ರಾಮನವಮಿ ಜೊತೆ ಮಾಡ್ತೀರಾ? ರಾಮನವಮಿ ದಿವಸ ಬರೀ ಅದು ಒಂದೇ ಅಷ್ಟೇ. ಗಣೇಶ ಮತ್ತು ಆಮೇಲೆ ಅಷ್ಟೇ, ಇನ್ಯಾವುದು. ಯಾರ್ಯಾರು ಸಹಕಾರ ಮಾಡ್ತಾರೆ? ದೊಡ್ಡವರು. ಓಕೆ, ಲೊಕೇಶನ್ ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ನಮ್ಮ ಜನಗಳು? ಹನುಮಂತ ನಗರ್ 18th PS ಕಾಲೇಜ್ ಬಿಹೈಂಡ್ ಗೇಟ್. ಓಕೆ, ಥ್ಯಾಂಕ್ ಯು. ಸೊ ನಿನ್ನ ಹೆಸರು ಹೇಳು, ಅದಾದಮೇಲೆ ಇಲ್ಲೇನು ನಡೀತಿದೆ ಅಂತ ಹೇಳು. ರಾಮನವಮಿ ನಡೀತಾ ಇದೆ. ನನ್ನ ಹೆಸರು ಯಶ್ಮಿತ್ತು. ನಮ್ಮ ಕುಶಾಂಕು, ನೀರಕ್ಕೂ, ಅಲ್ಲಿ ಹೇಮಂತು. ನಿನ್ನ ಹೆಸರು ಹೇಳು ಮತ್ತೆ ಇಲ್ಲಿ ಏನು ನಡೀತಿದೆ ಅಂತ ಎಕ್ಸ್ಪ್ಲೇನ್ ಮಾಡು. ಇಲ್ಲಿ ರಾಮನವಮಿ ಆಗ್ತೈತೆ. ಇಲ್ಲಿ PS ಕಾಲೇಜ್ ಮೇನ್ ರೋಡು. ಇಲ್ಲಿ ಮಜ್ಜಿಗೆ, ಪಾನಕ ಮತ್ತೆ ಎಲ್ಲ ಸಿಗುತ್ತೆ. ಮತ್ತು ಸಮ್ಟೈಮ್ಸ್ ಸಾಂಗ್ ಹಾಕ್ತಾರೆ. ಮತ್ತು ನಾವು ಎಲ್ಲ ಮಾಡ್ತೀವಿ. ನಿಮಗೇನು ಅನಿಸ್ತಿದೆ? ಖುಷಿ ಅನಿಸ್ತಿದ್ಯಾ? ಹಾಂ, ಖುಷಿ ಆಗ್ತೈತೆ. ಜನ ಸೇವೆ ಮಾಡ್ತೀವಿ. ಜನ ಸೇವೆ ಆಗ್ತೈತೆ. ಇಲ್ಲಿ ಎಲ್ಲರೂ ಕೆಲಸ ಮಾಡಿ ಇವತ್ತು ಎಲ್ಲರೂ ಬಂದಿದ್ರು. ಇವತ್ತು ಎಲ್ಲರಿಗೂ ನೀವು ಮಜ್ಜಿಗೆ ಕೊಡ್ತೀವಿ? ಹಾಂ, ಹೌದು, ಮಜ್ಜಿಗೆ ಕೊಡ್ತೀವಿ. ನಾವು ಫ್ರೆಂಡ್ಸು ಮಾಡ್ತಾ ಇದ್ದೀವಿ, ಖುಷಿ ಆಗ್ತೈತೆ. ಓಕೆ.
ನಿನ್ನ ಹೆಸರು ಮತ್ತೆ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಳಿ. ನನ್ನ ಹೆಸರು ನಿರೂಪು. ನಾವಿಲ್ಲಿ ರಾಮನವಮಿ ಮಾಡ್ತಿದ್ದೀವಿ. ಮಜ್ಜಿಗೆ ಇಲ್ಲಿ ಮಜ್ಜಿಗೆ ಪಾನಕ ಕೋಸಂಬರಿ ಸಿಗತ್ತೆ. ಮತ್ತೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಮತ್ತೆ ನಾವು 3 ವರ್ಷದಿಂದ ಮಾಡ್ತಿದ್ದೀವಿ ಅಷ್ಟೆ. ಎಲ್ಲರಿಗೂ ನಾವು ಪಾನಕ ಮಜ್ಜಿಗೆ ಕೋಸಂಬರಿ ಕೊಡ್ತವ್ರೆ. ಎಲ್ಲರೂ ಖುಷಿಯಾಗಿದ್ದಾರೆ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಿದ್ದೀವಿ. ನಂಗೆ ಖುಷಿ ಅನಿಸ್ತಿದೆ ತುಂಬ. ಸೊ ಇದು ನಾವು ಇವಾಗಿನ 1 ಮಂತಿಂದ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ನೀವು ಅಂತ ಗೊತ್ತಾಯಿತು. ಸೊ ಇದು ನೀವು ಇದು ಚಿಕ್ಕ ಇವೆಂಟ್ ಆದ್ರೂ ನಿಮ್ಮ ಪ್ರಿಪ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಏನೇನು ಪ್ರಿಪ್ರೇಷನ್ ಮಾಡಿದ್ರಿ ಮತ್ತು ನೀವು ಇದೆಲ್ಲ ಪ್ರಿಪ್ರೇಷನ್ ಇವೆಂಟ್ ಆದಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು, ಅದು ಅಭಿಪ್ರಾಯ ನೀವು? ನನ್ನ ಹೆಸರು ಲಕ್ಷ ಅಂತ. ನಾವು ಆಲ್ಮೋಸ್ಟ್ 1 ಮಂತಿಂದ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ವಿ. ನಮ್ಮ ಅಂದರೆ ಎಲ್ಲ ಐಟಮ್ಸ್ ತರೋದು, ಅಂದರೆ ಇಲ್ಲೇ ಒಂದು ಅಂಗಡಿ ಐತೆ, ಅಲ್ಲಿಂದನೇ ಹೋಗಿ ಎಲ್ಲ ಐಟಮ್ಸ್ ತರ್ತಾಯಿದ್ವಿ. ಕಪ್ಸು ಗ್ಲಾಸ್ ಎಲ್ಲ ನಮ್ಮ ಸ್ಪಾನ್ಸರಿಂದ ಬಂದೈತೆ. ಅಂದರೆ ಇದೇನಕ್ಕೆ ಮಾಡ್ತಾರೋ ಮುಖ್ಯ ವಿಷಯ ಅಂದರೆ ಯಾಕೆ ಮಾಡ್ತಿರೋದು ಅಂದರೆ ನಮಗೆ ಒಂದು ಟೀಮ್ ವರ್ಕ್ ಇರಲಿ, ಒಂದು ನಮ್ಮ ಸನಾತನ ಧರ್ಮ ಮುಂದೆ ಹೋಗಲಿ ಅಂತ ನಾವು ಇದು ಮಾಡ್ತಾಯಿರೋದು. ಎಲ್ಲರಿಗೂ ಒಂಥರ ಸೇವೆ ಥರ ಮಾಡ್ತಾಯಿದ್ವಿ. ಮತ್ತು ಇದು ಲೊಕೇಶನು ಎಷ್ಟು ಇಯರ್ಸಿಂದ ಮಾಡ್ತಿದ್ದೀರಾ, ಏನೇನು ಮಾಡಿ? ಇದು ನಮ್ಗೆ ಬಂದುಬಿಟ್ಟು 3 ವರ್ಷ ಆಗೈತೆ. ಈ ಲೊಕೇಶನ್ ಬಂದುಬಿಟ್ಟು ಮೀನಾಕ್ಷಿ ಆಸ್ಪತ್ರೆ ಮುಂದ್ಗಡೆ ರೋಡು, PS ಕಾಲೇಜ್ ಬ್ಯಾಕ್ ಸೈಡು, ನಿಶಾ ಫಾರ್ಮಾಸ್ಯೂಟಿಕಲ್ಸು. ನಾವು ಇವಾಗ 9th ಇದ್ವಿ. ಇವಾಗ 9th ಪಾಸ್ ಆಗಿ 10th ಹೋಗಿದ್ದೀವಿ. ಆವಾಗ ಫೈನಲ್ ಎಕ್ಸಾಮ್ ನಮ್ಗೆ ಬೇಗನೆ ಮುಗೀತು, ICSE ಬೋರ್ಡ್ ಅಂತ. ಅವಾಗೆಲ್ಲ ರಜೆ ಆಯಿತು ನಮಗೆ. ಸೊ ಸ್ಟಡೀಸ್ ಬೆಳಗ್ಗೆ ಎದ್ದು ಮಾಡ್ತಾಯಿದ್ವಿ. ಆಮೇಲೆ ಈವ್ನಿಂಗ್ ಎಲ್ಲ ರಾಮನವಮಿ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಆ ಥರ ಇತ್ತು. ಸೊ ಇಲ್ಲಿ ನಿಮ್ಮ ಒಂದೇ ಯಾವುದೋ ಕೆಲಸಕ್ಕೂ ಒಂದು ಹಿರಿಯರು ಅಂತ ಒಬ್ಬರು ಸಹಕಾರದಿಂದ ಆಗಿರುತ್ತೆ. ಯಾರು ಅಂತ ಹೇಳ್ಬೋದಾ? ಅದೇ ನಮ್ಮ ರೋಡಲ್ಲಿ ಒಬ್ಬರು ನಿಶಾ ಫಾರ್ಮಾಸ್ಯೂಟಿಕಲ್ಸ್ ಅನ್ನೋರು, ರವಿ ಅಂಕಲ್ ಅಂತ ಅವ್ರ ಹೆಸರು. ಇಲ್ಲೇ ನಿಂತಿದ್ದಾರೆ ನಮ್ಮ ಮುಂದ್ಗಡೆನೆ. ಅವರು ನಾವು ಫಸ್ಟ್ ಟೈಮು ಅವರೇ ಫುಲ್ ಸ್ಪಾನ್ಸರ್ ಮಾಡಿದರು. ಈ ಸಲನೂ ಅಪ್ರಾಕ್ಸಿಮೇಟ್ಲಿ ಒಂದು 25% 30% ಅವರೇ ಸ್ಪಾನ್ಸರ್ ಮಾಡಿರೋದು. ಅಂದರೆ ಅವರಿಂದನೇ ನಾವು ಇನ್ಸ್ಪೈರ್ ಆಗಿಬಿಟ್ಟು ರಾಮನವಮಿ ರೋಡಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಮತ್ತು ರಾಮನವಮಿಯಲ್ಲಿ ನೀವು ಏನೇನು ಐಟಮ್ಸನ್ನ ಕೊಡ್ತೀರಾ, ಜನಸೇವೆ ಮಾಡ್ತೀರಾ? ನೀರು ಇಡ್ತೀವಿ, ಕೋಸಂಬರಿ ಇಡ್ತೀವಿ, ಮಜ್ಜಿಗೆ ಇಡ್ತೀವಿ, ಪಾನಕ ಇಡ್ತೀವಿ, ಸ್ವೀಟ್ಸ್ ಇಡ್ತೀವಿ. ಆ ಥರ ಎಲ್ಲ ಮಾಡ್ತೀವಿ. ಒಂಥರ ಜನಕ್ಕೆ ಸೇವೆ ಆಗುತ್ತೆ, ಲಾಭ ಏನಿಲ್ಲ. ಒಂಥರ ಜನಕ್ಕೆ ಸೇವೆ ಮಾಡಬೇಕು, ಶ್ರೀರಾಮಂಗೋಸ್ಕರ ನಾವು ಹಿಂಗೆ ಮಾಡ್ತೀವಿ ಅವ್ರ ಬರ್ತಡೇ ದಿವಸ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೈಷ್ಣವಿ. ನಾನು 4ನೇ ಕ್ಲಾಸು. ನಾನು ರಾಮಾಯ ರಾಮಭದ್ರಾಯ ಶ್ಲೋಕ ಹೇಳ್ತಿದ್ದೀನಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಧನ್ಯವಾದಗಳು. ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ತಿದ್ದೀವಿ, ಚೆನ್ನಾಗಿ ಅನ್ನಿಸ್ತಿದೆ. ಜೈ ಶ್ರೀರಾಮ್. ನನ್ನ ಹೆಸರು ರಾಜೇಶ್ ಅಂತ. ನಾವು ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ತಿದ್ದೀವಿ. ನನ್ನ ಹೆಸರು ಭುವಿನ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಜೈ ಶ್ರೀರಾಮ್.